ಜಮಾತ್ ಎ ಇಸ್ಲಾಮಿ ಹಿಂದಿ ಮಾನವಿ ವತಿಯಿಂದ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಈದ್ ಸೌಹಾರ್ದಕೂಟ ಅಬ್ದುಲ್ ಕರೀಂ ಜಿಲ್ಲಾ ಸಂಚಾಲಕ ಜಮಾಅತ್ ಎ ಇಸ್ಲಾಮಿ ಹಿಂದ್ ಕೂಬಾ ಮಸೀದಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಮಾಅತ್ ಎ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ರಂಜಾನ್ ತಿಂಗಳ ಪ್ರೀತಿ, ತ್ಯಾಗ, ಸಹನೆ ಹಾಗೂ ದಾನ ಧರ್ಮದ ಮೌಲ್ಯಗಳನ್ನು ಸಮಾಜದ ಎಲ್ಲ ವರ್ಗಗಳೊಂದಿಗೆ ಹಂಚಿಕೊಳ್ಳುವುದು ಮತ್ತು ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ ಭೇದವಿಲ್ಲದೆ ಪರಸ್ಪರ ಸ್ನೇಹ, ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಬಲಪಡಿಸುವುದಾಗಿದೆ. ದಿನಾಂಕ 23/2026ರಂದು ಸಂಜೆ 7:15 ಗಂಟೆಗೆ ಟಿಎಪಿಸಿಎಂಎಸ್ ಆವರಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು, ಕಲ್ಕರ ಮಾನವಿ ಹಾಗೂ ಮಾನವಿ ನಗರದ ಸೆಂಟ್ ಮೇರಿ ಚರ್ಚ್ನ ಫಾದರ್ ವಿನ್ಸೆಂಟ್ ಸುರೇಶ್ ಅವರ ಸಾನ್ನಿಧ್ಯವಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ಎಸ್ ಬೋಸರಾಜು, ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಹಂಪಯ್ಯ ನಾಯ್ಕ, ಶಾಸಕ ಮಾನ್ವಿ, ಶ್ರೀ ರಾಜ ವೆಂಕಟಪ್ಪ ನಾಯ್ಕ, ಮಾಜಿ ಶಾಸಕ, ಶ್ರೀ ಬಸನಗೌಡ ಬಾಗವಾಟ್, ಮಾಜಿ ಶಾಸಕ ಹಾಗೂ ಶ್ರೀ ಗಂಗಾಧರ ನಾಯ್ಕ, ಮಾಜಿ ಶಾಸಕ ಉಪಸ್ಥಿತರಿದ್ದಾರೆ. ಎಲ್ಲರೂ ಒಂದಾಗಿ ಸೇರಿ ಹಬ್ಬದ ಸಿಹಿಯನ್ನ ಹಂಚಿಕೊಳ್ಳುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಮತ್ತಷ್ಟು ಬಲಪಡಿಸುವ ಅವಕಾಶ ದೊರೆಯಲಿದೆ. ಕಾರ್ಯಕ್ರಮದಲ್ಲಿ ಸರ್ವಧರ್ಮದವರು ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಜಮಾಅತ್ ಎ ಇಸ್ಲಾಮಿ ಹಿಂದ್ ಮಾನವೀಯ ವತಿಯಿಂದ ಮನವಿಯನ್ನ ಮಾಡಿದ್ದಾರೆ. ಮೀಡಿಯಾ ಮಾಧ್ಯಮಗಳಿಗೆ ಸ್ವಾಗತಿಸುತ್ತಾ, ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಮಾತ್ ಇಸ್ಲಾಂ ಹಿಂದ್ ವತಿಯಿಂದ ಇದೇ ತಿಂಗಳು 28ನೇ ತಾರೀಕು ಮಾರ್ಚ್ 2026ರಂದು ಟಿಎಪಿಎಂಸಿ ಆವರಣದಲ್ಲಿ ಸಂಜೆ 7:15ಕ್ಕೆ ಈ ಸೌಹಾರ್ದ ಕೂಟವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ, ರಂಜಾನ್ ತಿಂಗಳ ಅದರ ಒಂದು ಮೌಲ್ಯಗಳಾದ ಪ್ರೀತಿ, ತ್ಯಾಗ, ಸಹನೆ, ದಾನ ಧರ್ಮದ ಮೌಲ್ಯಗಳನ್ನ ಕೇವಲ ಮುಸ್ಲಿಂ ವರ್ಗ ಅಷ್ಟೇ ಹಂಚಿಕೊಳ್ಳೋದಲ್ಲ, ಬೇರೆ ವರ್ಗದೊಂದಿಗೆ ಆ ಮೌಲ್ಯಗಳನ್ನು ಹಂಚಿಕೊಳ್ಬೇಕು. ಜೊತೆಗೆ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ ಭೇದವಿಲ್ಲದೆ ಪರಸ್ಪರ ಸ್ನೇಹ, ಸೌಹಾರ್ದತೆಯ ಮತ್ತು ಸೌಹಾರ್ದತ್ವವನ್ನು ಬಲಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಜಮಾತ್ ಇಸ್ಲಾಮಿ ಹಿಂದ್ ಈ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ತಾ ಇದೆ. ಈ ಒಂದು ಕೂಟದಲ್ಲಿ ವಿಶೇಷವಾಗಿ ನಮ್ಮ ಮಾನವೀಯ ಪ್ರಸಿದ್ಧ ಸ್ವಾಮೀಜಿಗಳಾದಂತಹ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಮಾನ್ವಿ ನಗರದ ಸೈಂಟ್ ಮೇರಿ ಚರ್ಚ್ನ ಫಾದರ್ ವಿನ್ಸೆಂಟ್ ಸುರೇಶ್ ಅವರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ವಿ ನಗರದ ಜನಪ್ರಿಯ ಸಚಿವರಾದಂತಹ ಶ್ರೀ ಎನ್ಎಸ್ ಬೋಸರಾಜ್ ಸರ್, ಅದೇ ರೀತಿಯಾಗಿ ಶಾಸಕರಾದಂತಹ ಶ್ರೀ ಹಂಪಯ್ಯ ನಾಯ್ಕ್ ಸರ್, ಅದೇ ರೀತಿಯಾಗಿ ಮಾಜಿ ಶಾಸಕರಾದಂತಹ ಶ್ರೀ ವೆಂಕಟಪ್ಪ ನಾಯ್ಕ್, ಶ್ರೀ ಬಸನಗೌಡ ಬ್ಯಾಗಟ್, ಅದೇ ರೀತಿಯಾಗಿ ಶ್ರೀ ಗಂಗಾಧರ ನಾಯ್ಕ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಒಂದು ಕೇಂದ್ರ ಬಿಂದು ಏನಪ್ಪಾ ಅಂತಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಪ್ರವಚನಕಾರರಾದಂತಹ ಲಾಲ್ ಹುಸೇನ್ ಇಲ್ಕರ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಮೌಲಾನ ಅನ್ವರ್ ಪಾಷಾ ಉಮ್ರಿ, ವಿಭಾಗೀಯ ವಲಯ ಸಂಚಾಲಕರು, ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕರಾದಂತಹ ಅಬ್ದುಲ್ ಕರೀಂ ಖಾನ್ ಸಾಬ್, ಅದೇ ರೀತಿಯಾಗಿ ಈದ್ಗಾ ಕಮಿಟಿ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಗಫೂರ್ ಸಾಬ್, ಅದೇ ರೀತಿಯಾಗಿ ನಮ್ಮ ದಾರುಸಲಾಂ ಫೌಂಡೇಶನ್ ಅಧ್ಯಕ್ಷರು ಮತ್ತೆ ರಾಪ್ತ ಮಿಲಕ್ನ ಅಧ್ಯಕ್ಷರಾದಂತಹ ಜನಾಬ್ ಸೈಯದ್ ಅಜರ್ ಪಾಷಾ ಹುಸೇನಿ ಸರ್, ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಯಾರು ದೂರದಿಂದ ಏನ್ ಬರ್ತಾರೆ, ಗ್ರಾಮೀಣದ ಒಂದು ಜನರು, ಅವರಿಗಾಗಿ ವಿಶೇಷ ಒಂದು ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ. ಮತ್ತೆ ನಗರದ ನಿವಾಸಿಗಳಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಶಾಲೆಗೆ ಸಿಹಿಯನ್ನ ಹಂಚಲಾಗುವುದು. ಮತ್ತೆ ಮಹಿಳೆಯರಿಗೆ ಸಹ ಪ್ರತ್ಯೇಕ ಒಂದು ಆಸನದ ವ್ಯವಸ್ಥೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ಮಹಿಳೆಯರು ಸಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಏನು ಭಾಗವಹಿಸುವಂತ ಏನು ಗಣ್ಯಮಾನ್ಯರಿದ್ದಾರೆ, ಅವರು ಈ ಒಂದು ಸೌಹಾರ್ದತೆಯ ಮತ್ತು ಸಹೋದರತ್ವದ ಒಂದು ಕುರಿತು ಮಾನವೀಯ ಮೌಲ್ಯಗಳ ಬಗ್ಗೆ ಚರ್ಚೆ ಮತ್ತು ವಿಚಾರ ವಿನಿಮಯಗಳನ್ನ ಮಾಡಲಿದ್ದಾರೆ. ಆದುದರಿಂದ ಮಾನ್ವಿ ಪಟ್ಟಣದ ಎಲ್ಲ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸೌಹಾರ್ದ ಕೂಟವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಜಮಾತ್ ಇಸ್ಲಾಮಿ ಹಿಂದ್ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾರೆ. अस्सलाम वालेकुम रहमतुल्लाहि व बरकातहू। जमात इस्लामी हिंद मानवी की तरफ से
ईद उल फितर के मौके पर तारीख 28 मार्च 2026 को वक्त शाम 15 बजे मकाम PAPMS दुरन के अंदर एक ईद सौहार्द कोटा प्रोग्राम किया जा रहा है। इस प्रोग्राम का मकसद रमज़ान के महीने के मुताल्लिक़ रमज़ान के अंदर जो मोहब्बत भाईचारा हमारे दरमियान है उसको किस तरीके से हम बरकरार रखते हैं, और इसके साथ साथ इस महीने के अंदर हमने गरीबों में अनाज तकसीम करते हैं और भूखों को खाना खिलाते हैं, और इसके साथ साथ बहुत सारे हमारे गैर मुस्लिम भाई हैं उनके सामने हमारा जो पैगाम है पहुंचाना चाहते हैं, ताकि उनको मालूम हो जाए कि ईद के मौके पर हम क्या करना चाह रहे हैं। लेकिन हमारा मकसद ये है कि हम तमाम को अल्लाह ताला ने एक माँ बाप से पैदा किया है, इसीलिए हम तमाम एक हैं और एक मिलकर एक ही बनकर हम इस दुनिया के अंदर जिंदगी गुजारना है। इसीलिए अल्लाह ताला ने साल में 2 मरतबा 2 ईदें हमारे लिए मुकर्रर किया है, ईद उल फितर और ईद उल अज़हा। इस मौके पर ईद उल फितर के सिलसिले में हम जो मनाते हैं ये भाईचारा, दिल के अंदर जो कीना कपट है अपने भाइयों के दरमियान वो सारी चीजें निकाल दें, और अक्सर इस सिलसिले में फिर मजीद क्या है फर्श होकर क्या है हम जिंदगी गुजारने की कोशिश करें। आप तमाम को इस बात की इत्तला दी जाती है कि इस मौके पर अपने दोस्त अहबाब और अपने घर वालों को, बीवी बच्चों को और अपने साथियों को साथ लाकर इस प्रोग्राम को कामयाब बनाने की कोशिश करें। और इसके साथ साथ में आपका पत्रकार को आलम का मैं शुक्रिया अदा करता हूँ, उन्होंने इस प्रोग्राम को ज्यादा से ज्यादा हाईलाइट करके इस प्रोग्राम को कामयाब करने की कोशिश करे, ये आपके जिम्मे। अस्सलाम वालेकुम।